ನಂಗೆ ಹುಟ್ಟಿರೋ 2 ಮಕ್ಕಳು ಮುತ್ತೆ ಕಣ್ರವ. ನಿಮ್ಗೆ ಎದುರಾಗ್ತಿರೋ ಸಮಸ್ಯೆ ಇವಾಗ್ಲೇ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಮುಂದೊಂದಿನ ಎಲ್ಲರೂ ತುಂಬಾ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಇವಾಗ್ಲೇ ಹೇಳ್ತಾ ಇದ್ದೀನಿ. ಆಗ 2 ಆಗ್ಲೇಬೇಕು. ನಾನ್ ಮದ್ವೆ ಆಗೋ ಹುಡ್ಗ ನನ್ ಓದನ್ನ ವ್ಯರ್ಥ ಮಾಡ್ಬಾರ್ದು. ಹಾಗೆ ಅವನಿಗೆ ಭೂಮಿ ಮೇಲೆ ಅಪಾರವಾದ ಗೌರವ ಇರ್ಬೇಕು. ನಿಮ್ಗಳ ಆಲೋಚನೆಗೂ ನನ್ನ ಆಲೋಚನೆಗೂ ಸರಿ ಬರಲ್ಲ. ಇವಳು ನಿರ್ಧಾರ ಮಾಡಾಗಿದೆ, ಬದ್ಲಾಗಲ್ಲ. ಭರಣಿಯ ಮಳೆ ಹೊಯ್ದು ಧರಣಿಯು ತಣಿದಂತೆ ನೀ ಬಂದೆ ಭಾಗ್ಯವಂತೆ. ನನ್ ತಮ್ಮ ಚೆನ್ನಾಗಿ ಓದಿ ಎಲ್ರನ್ನು ಉದ್ಧಾರ ಮಾಡ್ತಾನೆ ಅಂತ ಅನ್ಕೊಂಡಿದ್ದೆ. ಎಲ್ಲಾನು ಹುಸಿ ಮಾಡ್ಬಿಟ್ಟಿಯಲ್ಲಪ್ಪ. ಇರೋದಷ್ಟು ಕಡಿಮೆ ಜಮೀನು ಏನು ಕಡ್ದು ಕಟ್ಟಿ ಹಾಕ್ತಾನೆ ಅದ್ರಲ್ಲಿ. ಎಷ್ಟ್ ಜಮೀನ್ ಇದೆ ಅನ್ನೋದು ಮುಖ್ಯ ಅಲ್ಲ, ಆ ಜಮೀನಲ್ಲಿ ಅವ್ನ್ ಹೇಗ್ ಮಾದರಿಯಾಗಿ ಕೃಷಿ ಮಾಡ್ತಾನೆ ಅನ್ನೋದು ಮುಖ್ಯ. ಕೊಂಡ್ಕೊಂಡ್ ಕಂಪನಿ ಜಮೀನಿನ ಬೆಳೆಗೆ ಬಳಸ್ಕೋತಾರೋ ಬೇರೆ ನಿಯತಕರು ಬಳಸ್ಕೋತಾರೋ ಹೇಳಕ್ ಬರೋದಿಲ್ಲ. ನೀನು ಇಷ್ಟು ಪ್ರಗತಿ ವಿರೋಧಿ ಅಂತ ನನಗೆ ಗೊತ್ತಿರ್ಲಿಲ್ಲ. ನಾನು ಅಷ್ಟೇ ಸರ್, ನಮ್ಮ ರೈತರಿಗೋಸ್ಕರನೇ ಬದ್ಧನಾಗಿದ್ದೀನಿ. ನಿಮ್ಮ ಜೇಬುಗಳಿಗೆ ಅವ್ರು ಸರ್ಕಾಗೋದನ್ನ ತಪ್ಪಿಸ್ತೀನಿ. ಕ್ಷಮಿಸ್ಬಿಡೋದು. ನಮ್ಮ ರೈತರಲ್ಲಿ ಒಗ್ಗಟ್ಟಿಲ್ಲ, ಎಲ್ಲರೂ ಅನಾಥರಾಗಿ ಬಿದ್ದಿದ್ದಾರೆ.